ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಹಿಂದಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರದ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭೂಗೋಳ ವಿಜ್ಞಾನವನ್ನು ಸರಿಯಾಗಿ ಅರಿತುಕೊಳ್ಳಲು ಉತ್ತಮ ಕಲಿಕಾ ಸಾಧನಗಳು ಯಾವುವು? ಎ. ಪಠ್ಯಪುಸ್ತಕಗಳು ಮತ್ತು ಚಾರ್ಟ್ಗಳು, ಬಿ. ಮಾದರಿ ಗೋಳ ಅಥವಾ ಗ್ಲೋಬ್ ಮತ್ತು ನಕಾಶೆಗಳು, ಸಿ. ವಿಡಿಯೋಗಳು ಮತ್ತು ಆಡಿಯೋಗಳು, ಡಿ. ಉಪನ್ಯಾಸಗಳು ಮತ್ತು ವಿಚಾರಗೋಷ್ಠಿಗಳು. ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಮಾದರಿ ಗೋಳ ಅಥವಾ ಗ್ಲೋಬ್ ಮತ್ತು ನಕಾಶೆಗಳು ಆಗುತ್ತೆ. ಭೂಗೋಳ ವಿಜ್ಞಾನವನ್ನು ಸರಿಯಾಗಿ ನಾವು ಅರ್ಥಕೋಬೇಕು ಅಂತ ಅಂದರೆ ನಮಗೆ ಉತ್ತಮ ಕಲಿಕಾ ಸಾಧನಗಳು ಯಾವುದಾಗುತ್ತೆ ಅಂದರೆ ಮಾದರಿ ಗೋಳ ಮತ್ತು ನಕಾಶೆಗಳು ಆಗುತ್ತೆ. ನಂತರ ಮುಂದಿನ ಪ್ರಶ್ನೆ ಎರಡನೇದು, ಭೂಮಿಯ ಆಕಾರ ಮತ್ತು ಗಾತ್ರಗಳನ್ನು ಕುರಿತು ವಿಜ್ಞಾನ ತರಗತಿಯಲ್ಲಿ ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ? ಆಯ್ಕೆ ಎ ಸೌರವ್ಯೂಹ, ಆಯ್ಕೆ ಬಿ ನಕ್ಷತ್ರಗಳು, ಆಯ್ಕೆ ಸಿ ಭೂಮಿಯ ಆಕಾರ ಮತ್ತು ಗಾತ್ರ, ಆಯ್ಕೆ ಡಿ ಗ್ರಹಗಳ ಚಲನೆ. ಸೊ ನಾವೇನು ಭೂಮಿಯ ಆಕಾರ ಮತ್ತು ಗಾತ್ರಗಳನ್ನು ಕುರಿತು ನಾವು ವಿಜ್ಞಾನ ತರಗತಿಯಲ್ಲಿ ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಅನ್ನೋದನ್ನು ನೋಡೋದಾದರೆ ಆಯ್ಕೆ ಸಿ ಭೂಮಿಯ ಆಕಾರ ಮತ್ತು ಗಾತ್ರವನ್ನು ಕುರಿತು ಅಧ್ಯಯನ ಮಾಡಲಾಗುತ್ತೆ. ನಂತರ ಮೂರನೇ ಪ್ರಶ್ನೆ, ಭೂಮಿಯು ಯಾವ ಆಕಾರದಲ್ಲಿದೆ ಎಂದು ಮಾದರಿ ಗೋಳಗಳಿಂದ ನಿರೂಪಿಸಬಹುದು? ಎ ವೃತ್ತಾಕಾರ, ಬಿ ಭೂಮ್ಯಾಕಾರ ಮೀನ್ಸ್ ಜಿಯಾಯ್ಡ್ ಅಂತ, ನಂತರ ಸಿ ಚೌಕಾಕಾರ, ಡಿ ತ್ರಿಕೋನಾಕಾರ. ಅದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಭೂಮಿಯು ಯಾವ ಆಕಾರದಲ್ಲಿದೆ? ಬಿ, ಆಯ್ಕೆ ಬಿ ಭೂಮ್ಯಾಕಾರ ಜಿಯಾಯ್ಡ್ ಆಕಾರದಲ್ಲಿ ಇದೆ. ನಂತರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ, ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರಗಳು ಭೂಮಿಯ ಯಾವ ಚಿತ್ರಣವನ್ನು ತೋರಿಸುತ್ತವೆ? ಎ ಕೇವಲ ಮೋಡಗಳ ಚಿತ್ರಣ, ಬಿ ಭೂಮಿಯ ಒಂದು ಭಾಗದ ಚಿತ್ರಣ, ಸಿ ಸಾಗರಗಳ ಚಿತ್ರಣ, ಡಿ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳು ಆದರೆ ಒಂದು ಭಾಗ ಮಾತ್ರ. ನೋಡಿ, ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರಗಳು ಭೂಮಿಯ ಯಾವ ಚಿತ್ರಣವನ್ನು ತೋರಿಸುತ್ತವೆ ಅಂತ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ ಡಿ ಆಗುತ್ತೆ. ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳು ಆದರೆ ಒಂದು ಭಾಗ ಮಾತ್ರ ಅನ್ನೋದು ಆನ್ಸರ್ ಆಗುತ್ತೆ. ನಂತರ ಐದನೇ ಪ್ರಶ್ನೆ, ಭೂಮಿಯ ಪ್ರತಿರೂಪವಾದ ಮಾದರಿ ಗೋಳವನ್ನು ತಿರುಗಿಸುವುದರಿಂದ ಯಾವ ಅನುಕೂಲವಿದೆ? ಎ ಹಗಲು ರಾತ್ರಿಗಳನ್ನು ತಿಳಿಯಬಹುದು, ಬಿ ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು, ಸಿ ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯ, ಡಿ ಭೂಮಿಯ ವೇಗವನ್ನು ಅಳೆಯಬಹುದು. ಆಯ್ಕೆ ನೋಡಿ, ಭೂಮಿಯ ಪ್ರತಿರೂಪವಾದ ಮಾದರಿ ಗೋಳವನ್ನು ತಿರುಗಿಸೋದ್ರಿಂದ ಯಾವ ಅನುಕೂಲವಿದೆ ಅಂತ ಅಂದರೆ ಭೂಮಿಯ ಪೂರ್ಣ ನೋಟವನ್ನು, ಅಂದರೆ ನಾವು ಮಾದರಿ ಗೋಳನ ತಗೊಂಡು ಹಿಂಗೆ ತಿರುಗಿಸೋದ್ರಿಂದ ಪೂರ್ತಿ ಭೂಮಿಯ ಪೂರ್ಣ ನೋಟವನ್ನು ನಾವು ಪೂರ್ಣ ಚಿತ್ರವನ್ನು ನಾವು ನೋಡಲು ಸಾಧ್ಯ ಆಗುತ್ತೆ ಅಂತ ಅನ್ನೋದು. ನಂತರ ಈಗ ಐದನೇ ಪ್ರಶ್ನೆ ಮುಗೀತು. ನಂತರ ಆರನೇ ಪ್ರಶ್ನೆ, ಗ್ಲೋಬ್ ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದ್ದು ಇದು ಯಾವ ಆಕಾರವನ್ನು ತೋರಿಸುತ್ತದೆ? ಎ ಸಪಾಟಾದ ಆಕಾರ, ಬಿ ನೈಜ ಗೋಳಾಕಾರ, ಸಿ ಅಂಡಾಕಾರ, ಡಿ ಷಡ್ಭುಜಾಕೃತಿ. ಸೊ ಗ್ಲೋಬ್ ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದ್ದು ಇದು ಯಾವ ಆಕಾರವನ್ನು ತೋರಿಸುತ್ತೆ ಅಂತ ಅನ್ನೋದಾದರೆ ಬಿ ನೈಜ ಗೋಳಾಕಾರವನ್ನು ತೋರಿಸುತ್ತೆ. ನಂತರ ಏಳನೇ ಪ್ರಶ್ನೆ, ಮಾದರಿ ಗೋಳವು ಯಾವ ರೀತಿಯ ಕಲಿಕಾ ಉಪಕರಣವಾಗಿದೆ? ಎ ಸಂಕೀರ್ಣ ಉಪಕರಣ, ಬಿ ದುಬಾರಿ ಉಪಕರಣ, ಸಿ ಸರಳವಾದ ಕಲಿಕಾ ಉಪಕರಣ, ಡಿ ಡಿಜಿಟಲ್ ಉಪಕರಣ. ಇಲ್ಲಿ ಮಾದರಿ ಗೋಳ ಯಾವ ರೀತಿಯ ಕಲಿಕಾ ಉಪಕರಣವಾಗಿದೆ ಅಂದರೆ ಆಯ್ಕೆ ಸಿ ಏನಾಗುತ್ತೆ, ಸರಳವಾದ ಕಲಿಕಾ ಉಪಕರಣವಾಗಿದೆ. ನಂತರ ಮುಂದಿನ ಪ್ರಶ್ನೆ, ಗ್ಲೋಬ್ ಭೂಮಿಯ ಯಾವ ಪ್ರಮುಖ ಅಂಶಗಳನ್ನು ತಿಳಿಯಲು ಸಹಾಯಕವಾಗಿದೆ? ಎ ಹವಾಮಾನ ಬದಲಾವಣೆಗಳು, ಬಿ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ ಮತ್ತು ಆಕಾರ, ಸಿ ಭೂಕಂಪ ವಲಯಗಳು, ಡಿ ಜ್ವಾಲಾಮುಖಿಗಳ ವಿತರಣೆ. ಸೊ ಗ್ಲೋಬ್ ಭೂಮಿಯ ಯಾವ ಪ್ರಮುಖ ಅಂಶಗಳನ್ನು ತಿಳಿಯಲು ಸಹಾಯಕವಾಗಿದೆ ಅಂತ ಅನ್ನೋದಾದರೆ ಆಯ್ಕೆ ಬಿ ಆಗುತ್ತೆ, ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ ಮತ್ತು ಆಕಾರವನ್ನು ತಿಳಿದುಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ನಂತರ ಒಂಬತ್ತನೇ ಪ್ರಶ್ನೆ, ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಗ್ಲೋಬ್ ಯಾವುದನ್ನು ತಿಳಿಯಲು ಸಹಕಾರಿಯಾಗಿದೆ? ಆಯ್ಕೆ ಎ ಖನಿಜ ಸಂಪನ್ಮೂಲಗಳು, ಆಯ್ಕೆ ಬಿ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳು, ಆಯ್ಕೆ ಸಿ ಮಣ್ಣಿನ ವಿಧಗಳು, ಆಯ್ಕೆ ಡಿ ನೈಸರ್ಗಿಕ ಸಸ್ಯವರ್ಗ. ಸೊ ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಾವು ಆಲ್ಮೋಸ್ಟು ಗ್ಲೋಬು ಇದ್ರ ಮೂಲಕ ಗ್ಲೋಬು ಯಾವುದನ್ನು ತಿಳಿಯಲು ಸಹಕಾರಿಯಾಗಿದೆ ಅಂದರೆ ಆಯ್ಕೆ ಬಿ ಆಗುತ್ತೆ, ಸ್ಥಳಗಳ ನಿಖರ ಸನ್ನಿವೇಶ ಮತ್ತು
ರಾಜಕೀಯ ಗಡಿಗಳು ಆಗುತ್ತೆ. ನಂತರ 10ನೇ ಪ್ರಶ್ನೆಯನ್ನು ನೋಡೋದಾದರೆ ಯಾವುದಾಗುತ್ತೆ 10ನೇ ಪ್ರಶ್ನೆ? ಉತ್ತಮ ಮಾದರಿಗೋಳವು ಭೂವಾಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ. ಇದಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಅನ್ನೋದಾದರೆ ಆಯ್ಕೆ ಎ ಸಾಗರ ಪ್ರವಾಹಗಳು, ಬಿ ಹಗಲು ರಾತ್ರಿ ಋತುಗಳು, ಸಿ ಚಂದ್ರಗ್ರಹಣ, ಡಿ ಸೂರ್ಯಗ್ರಹಣ. ಏನು ಕ್ವಶನ್ ಏನಾಗುತ್ತೆ? ಉತ್ತಮ ಮಾದರಿಗೋಳ ಭೂವಾಲುವಿಕೆ, ಭೂಮಿಯ ಚಲನೆ ಆಗಿರ್ಬೋದು, ದೈನಂದಿನ ಮತ್ತು ವಾರ್ಷಿಕ ಚಲನೆಗಳಾಗಿರ್ಬೋದು, ಇವುಗಳ ಪರಿಣಾಮವನ್ನು ತಿಳಿಯೋಕ್ಕೆ ಯಾವುದು ಮಾದರಿಗೋಳ ಅನುಕೂಲಕರವಾಗಿದೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ರಿ ಅಂತ ಅನ್ನೋದಾದರೆ ಯಾವುದಾಗುತ್ತೆ? ಆಯ್ಕೆ ಬಿ ಆಗುತ್ತೆ. ಹಗಲು ಮತ್ತು ರಾತ್ರಿಗಳು ಉಂಟಾಗೋದು ಮತ್ತು ಋತುಗಳು ಬರುತ್ತಲ್ವ, ಸೊ ಇದು ಉತ್ತಮ ಮಾದರಿಗೋಳಕ್ಕೆ ಉದಾಹರಣೆ ಆಗುತ್ತೆ. ನಂತರ 11ನೇ ಪ್ರಶ್ನೆ, ಗ್ಲೋಬ್ನಿಂದ ಭೂಮಿಯ ಮೇಲಿನ ಯಾವ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನ ತಿಳಿಯಬಹುದು ಅಂತ? ಆಯ್ಕೆ ಎ ಜನಸಂಖ್ಯಾ ಸಾಂದ್ರತೆ, ಬಿ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಮತ್ತು ಅರಣ್ಯಗಳು, ಸಿ ಕೈಗಾರಿಕಾ ಪ್ರದೇಶಗಳು, ಡಿ ರಾಜಕೀಯ ವ್ಯವಸ್ಥೆಗಳು. ಗ್ಲೋಬ್ನಿಂದ ಭೂಮಿಯ ಮೇಲಿನ ಯಾವ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನ ನಾವು ತಿಳ್ಕೊಬೋದು ಅಂದರೆ ಗ್ಲೋಬಿಂದ ಪರ್ವತವನ್ನು ತಿಳ್ಕೊಬೋದು, ಪರ್ವತದ ಬಗ್ಗೆ, ಪ್ರಸ್ಥಭೂಮಿಗಳ ಬಗ್ಗೆ ತಿಳಿಬೋದು, ಮೈದಾನಗಳ ಬಗ್ಗೆ ತಿಳಿಬೋದು, ಮರುಭೂಮಿ, ದ್ವೀಪಗಳ ಬಗ್ಗೆ, ನದಿಗಳ ಬಗ್ಗೆ, ಹುಲ್ಲುಗಾವಲುಗಳ ಬಗ್ಗೆ ಮತ್ತು ಅರಣ್ಯಗಳ ಬಗ್ಗೆ ನಾವು ಗ್ಲೋಬ್ನಿಂದ ಉತ್ತಮವಾಗಿ ತಿಳ್ಕೊಳ್ಬೋದು. ನಂತರ 12ನೇ ಪ್ರಶ್ನೆ, ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಯಾವ ಮಾಹಿತಿಯನ್ನು ಮಾತ್ರ ನೀಡುತ್ತವೆ? ಎ ವಿವರವಾದ ಮಾಹಿತಿ, ಬಿ ಸಾಮಾನ್ಯ ಮಾಹಿತಿ, ಸಿ ಆರ್ಥಿಕ ಮಾಹಿತಿ, ಡಿ ಹವಾಮಾನ ಮಾಹಿತಿ. ಗ್ಲೋಬ್ಗಳು ನಮಗೆ ಸಾಮಾನ್ಯವಾದಂತಹ ಆಯ್ಕೆ ಬಿ ಸಾಮಾನ್ಯ ಮಾಹಿತಿಯನ್ನು ನೀಡುತ್ತವೆ. ನಂತರ 13ನೇ ಪ್ರಶ್ನೆ, ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ಯಾವುವು ಬೇಕಾಗುತ್ತವೆ? ಒಂದು ಸ್ಥಳ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಮತ್ತು ಇತರ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದರೆ ಯಾವುದು ಬೇಕಾಗುತ್ತೆ? ಏನು ಬೇಕಾಗುತ್ತೆ ಅಂದರೆ ಎ ಗ್ಲೋಬ್ಗಳು, ಬಿ ನಕ್ಷೆಗಳು, ಸಿ ಪುಸ್ತಕಗಳು, ಡಿ ವಿಡಿಯೋಗಳು. ಯಾವುದು ಬೇಕಾಗುತ್ತೆ ಅಂದರೆ ಆಯ್ಕೆ ಬಿ ನಕ್ಷೆಗಳು ಒಂದು ಸ್ಥಳದ ಬಗ್ಗೆ ಆಗಿರ್ಬೋದು, ರಾಜ್ಯದ ಬಗ್ಗೆ ಆಗಿರ್ಬೋದು, ದೇಶದ ಬಗ್ಗೆ ಆಗಿರ್ಬೋದು, ಭೌಗೋಳಿಕ ಲಕ್ಷಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸ್ತವೆ ಅಂತ. ನಂತರ 14ನೇ ಪ್ರಶ್ನೆ, ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ಯಾವುದು ಅಂತ ಕೇಳಿದರೆ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕನುಗುಣವಾಗಿ ರೂಪಿಸುವ ಆಕೃತಿ ಎ ಗ್ಲೋಬ್, ಬಿ ಚಿತ್ರ, ಸಿ ನಕ್ಷೆ, ಡಿ ಶಿಲ್ಪಕಲೆ. ಇದರಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗುತ್ತೆ ಅಂದರೆ ಸಿ ನಕ್ಷೆ ಆಗುತ್ತೆ. ನಂತರ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಏನೆನ್ನುವರು? ಆಯ್ಕೆ ಎ ಭೂಗೋಳಶಾಸ್ತ್ರ, ಆಯ್ಕೆ ಬಿ ಇತಿಹಾಸ, ಆಯ್ಕೆ ಸಿ ನಕ್ಷಾಶಾಸ್ತ್ರ, ಆಯ್ಕೆ ಡಿ ಭೂವಿಜ್ಞಾನ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಏನಂತ ಕರೀತಾರೆ ಅಂದರೆ ನಕ್ಷಾಶಾಸ್ತ್ರ. ಆಯ್ಕೆ ಸಿ ನಕ್ಷಾಶಾಸ್ತ್ರ ಅಂತ ಕರೀತಾರೆ. ನಂತರ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನೆನ್ನುವರು? ಆಯ್ಕೆ ಎ ಎನ್ಸೈಕ್ಲೋಪೀಡಿಯಂ, ಬಿ ನಿಘಂಟು, ಸಿ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ, ಡಿ ಪಠ್ಯಪುಸ್ತಕ. ನೋಡಿ, ವಿವಿಧ ಪ್ರಕಾರದ ನಕ್ಷೆಗಳನ್ನ ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಆಪ್ಷನ್ ಸಿ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತ ಕರೀತಾರೆ. ನಂತರ ಮುಂದಿನ ಪ್ರಶ್ನೆ 16 ಆಯ್ತಲ್ವಾ. ನೆಕ್ಸ್ಟು 17ನೇ ಪ್ರಶ್ನೆಯನ್ನು ನೋಡೋಣ. ನಕಾಶೆಗಳನ್ನು ಯಾವುದರ ಆಧಾರದ ಮೇಲೆ ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ? ಎ ಬಣ್ಣಗಳು ಮತ್ತು ಆಕಾರಗಳು, ಬಿ ಮಾನಕ ಮತ್ತು ಉದ್ದೇಶಗಳು, ಸಿ ಗಾತ್ರ ಮತ್ತು ತೂಕ, ಡಿ ತಯಾರಕರ ಮತ್ತು ಬೆಲೆ. ನಕಾಶೆಗಳನ್ನ ಯಾವುದರ ಆಧಾರದ ಮೇಲೆ ಅನೇಕ ವಿಧಗಳಾಗಿ ವಿಂಗಡಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ ಆನ್ಸರ್ ಏನಾಗುತ್ತೆ? ಆಯ್ಕೆ ಬಿ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ನಕಾಶೆಗಳನ್ನು ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ. ನಂತರ 18ನೇ ಪ್ರಶ್ನೆ ಬಂದು ಮಾನಕ ಆಧಾರದ ಮೇಲೆ ನಕ್ಷೆಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಮಾನಕ ಆಧಾರದ ಮೇಲೆ ಎಷ್ಟು ವಿಧಗಳಾಗಿ ನಕ್ಷೆಗಳನ್ನ ವಿಂಗಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಆಯ್ಕೆ ಎ 1, ಆಯ್ಕೆ ಬಿ 2, ಆಯ್ಕೆ ಸಿ 3, ಆಯ್ಕೆ ಡಿ 4. ಸೊ ಮಾನಕ ಆಧಾರದ ಮೇಲೆ ನಕ್ಷೆಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ? 2 ವಿಧಗಳಾಗಿ. ಆಯ್ಕೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ. 2
ವಿಧಗಳಾಗಿ ವಿಂಗಡಿಸಿದ್ದಾರೆ. ನಂತರ 19ನೇ ಪ್ರಶ್ನೆ, ಯಾವ ನಕ್ಷೆಗಳು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತವೆ? ಆಯ್ಕೆ ಎ ಚಿಕ್ಕ ಪ್ರಮಾಣದ ನಕ್ಷೆಗಳು, ಆಯ್ಕೆ ಬಿ ದೊಡ್ಡ ಪ್ರಮಾಣದ ನಕ್ಷೆಗಳು, ಆಯ್ಕೆ ಸಿ ರಾಜಕೀಯ ನಕ್ಷೆಗಳು, ಆಯ್ಕೆ ಡಿ ಸ್ವಾಭಾವಿಕ ನಕ್ಷೆಗಳು. ಯಾವ ನಕ್ಷೆಗಳು ಚಿಕ್ಕ ಪ್ರದೇಶವನ್ನು ಗುರುತಿಸ್ತವೆ ಪ್ರತಿನಿಧಿಸ್ತವೆ ಅಂತಂದರೆ ಆಯ್ಕೆ ಬಿ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸ್ತವೆ. ಹಾಗಾದರೆ ಚಿಕ್ಕ ಪ್ರಮಾಣದ ನಕ್ಷೆಗಳು ದೊಡ್ಡ ಪ್ರದೇಶವನ್ನು ಪ್ರತಿನಿಧಿಸ್ತವೆ. ನಂತರ ನೋಡಿ ಹಾಗೆ 20ನೇ ಪ್ರಶ್ನೆ, ದೊಡ್ಡ ಪ್ರಮಾಣದ ನಕ್ಷೆಗಳನ್ನ ಯಾವ 2 ವಿಧಗಳಾಗಿ ವಿಂಗಡಿಸಬಹುದು? ಎ ರಾಜಕೀಯ ನಕ್ಷೆಗಳು ಮತ್ತು ಸ್ವಾಭಾವಿಕ ನಕ್ಷೆಗಳು, ಬಿ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು, ಸಿ ಭೂಪಟಗಳು ಮತ್ತು ಅಟ್ಲಾಸ್, ಡಿ ವಾಯುಗುಣ ನಕ್ಷೆಗಳು ಮತ್ತು ಮಣ್ಣಿನ ನಕ್ಷೆಗಳು. ನೋಡಿ, ದೊಡ್ಡ ಪ್ರಮಾಣದ ನಕ್ಷೆಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಅದು ಯಾವುದು ಅಂತಂದರೆ ಆಯ್ಕೆ ಬಿ ಆಗುತ್ತೆ, ಕಂದಾಯ ನಕ್ಷೆ ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು ಅಂತ ನಾವು ವಿಂಗಡಿಸ್ತೀವಿ. ನಂತರ 21ನೇ ಪ್ರಶ್ನೆ ಏನಾಗಿರುತ್ತೆ ನೋಡೋಣ. 21ನೇ ಪ್ರಶ್ನೆ, ಯಾವ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ? ಎ ಸ್ಥಳ ಸ್ವರೂಪ ನಕ್ಷೆಗಳು, ಬಿ ಕಂದಾಯ ನಕ್ಷೆಗಳು, ಸಿ ರಾಜಕೀಯ ನಕ್ಷೆಗಳು, ಡಿ ಹಂಚಿಕೆ ನಕ್ಷೆಗಳು. ವೈಯಕ್ತಿಕ ಆಸ್ತಿಯ ಬಗ್ಗೆ ಯಾವುದು ತಿಳಿಸುತ್ತೆ ಅಂತಂದರೆ ಆಯ್ಕೆ ಬಿ ಆಗುತ್ತೆ, ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿಯ ಬಗ್ಗೆ ತಿಳಿಸುತ್ತೆ. ನಂತರ ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುವ ನಕ್ಷೆಗಳು ಯಾವುವು? ಎ ಕಂದಾಯ ನಕ್ಷೆಗಳು, ಬಿ ಭೂಸ್ವರೂಪ ನಕ್ಷೆಗಳು, ಸಿ ಹಂಚಿಕೆ ನಕ್ಷೆಗಳು, ಡಿ ಸ್ವಾಭಾವಿಕ ನಕ್ಷೆಗಳು. ಇಲ್ಲಿ ಆಯ್ಕೆ ಯಾವುದಾಗುತ್ತೆ ಅಂದರೆ ಆಯ್ಕೆ ಬಿ ಭೂಸ್ವರೂಪ ನಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುವಂತಹ ನಕ್ಷೆಗಳು ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ 23ನೇದು, ವಿಶಾಲವಾದ ಪ್ರದೇಶವನ್ನು ನಿರೂಪಿಸುವ ನಕ್ಷೆಗಳು ಯಾವುವು? ಆಯ್ಕೆ ಎ ದೊಡ್ಡ ಪ್ರಮಾಣದ ನಕ್ಷೆಗಳು, ಆಯ್ಕೆ ಬಿ ಚಿಕ್ಕ ಪ್ರಮಾಣದ ನಕ್ಷೆಗಳು, ಆಯ್ಕೆ ಸಿ ಸ್ಥಳೀಯ ನಕ್ಷೆಗಳು, ಆಯ್ಕೆ ಡಿ ವಿವರವಾದ ನಕ್ಷೆಗಳು. ವಿಶಾಲವಾದಂತಹ ಪ್ರದೇಶವನ್ನು ನಿರೂಪಿಸುವಂತಹ ನಕ್ಷೆಗಳು ಯಾವುದಾಗಿರುತ್ತೆ ಅಂದರೆ ವಿಶಾಲ ಅಂದರೆ ದೊಡ್ಡ ಪ್ರಮಾಣದ ಪ್ರದೇಶವನ್ನು ನಿರೂಪಿಸುವ ನಕ್ಷೆಗಳು ಆಯ್ಕೆ ಬಿ ಚಿಕ್ಕ ಪ್ರಮಾಣದ ನಕ್ಷೆಗಳು ಆಗಿರುತ್ತೆ. ನಂತರ 24ನೇ ಪ್ರಶ್ನೆ, ಚಿಕ್ಕ ಪ್ರಮಾಣದ ನಕ್ಷೆಗಳಿಗೆ ಉದಾಹರಣೆಗಳು ಯಾವುವು? ಎ ವೈಯಕ್ತಿಕ ಆಸ್ತಿ ನಕ್ಷೆಗಳು, ಬಿ ಪ್ರಪಂಚ, ಖಂಡಗಳು, ದೇಶ ಇತ್ಯಾದಿ ನಕ್ಷೆಗಳು, ಸಿ ಹಳ್ಳಿ ನಕ್ಷೆಗಳು, ಡಿ ನಗರ ಪ್ರದೇಶದ ನಕ್ಷೆಗಳು. ಚಿಕ್ಕ ಪ್ರಮಾಣದ ನಕ್ಷೆ ಅಂತ ಅಂದಾಗ ದೊಡ್ಡ ಪ್ರದೇಶಗಳನ್ನು ಗುರುತಿಸೋದು ಅಂತ ನಾವು ಆವಾಗಲೇ ನೋಡಿದ್ವಿ. ಸೊ ಹಾಗಾಗಿ ಆಯ್ಕೆ ಬಿ ಆನ್ಸರ್ ಆಗುತ್ತೆ. ಪ್ರಪಂಚ, ಖಂಡಗಳು ಮತ್ತು ದೇಶ ಇತ್ಯಾದಿ ನಕ್ಷೆಗಳನ್ನ ಚಿಕ್ಕ ಪ್ರಮಾಣದ ನಕ್ಷೆಗಳು ತೋರಿಸ್ತವೆ. ಗೊತ್ತಾಗ್ತಿದೆಯಾ? ನಂತರ 24ನೇ ಪ್ರಶ್ನೆ ಆಯಿತು. ನಂತರ ಮುಂದುವರೆದ ಪ್ರಶ್ನೆ 25ನೇ ಪ್ರಶ್ನೆ. 25ನೇ ಪ್ರಶ್ನೆ, ಎಸ್ 25ನೇ ಪ್ರಶ್ನೆ, ಚಿಕ್ಕ ಪ್ರಮಾಣದ ನಕ್ಷೆಗಳಲ್ಲಿ ಎಷ್ಟು ವಿಧಗಳಿವೆ? ಚಿಕ್ಕ ಪ್ರಮಾಣದ ನಕ್ಷೆಗಳಲ್ಲಿ ಎಷ್ಟು ವಿಧಗಳಿವೆ? ಎ 1, ಬಿ 2, ಸಿ 3, ಡಿ 4. ಎಷ್ಟು ವಿಧಗಳಿವೆ? ಆಯ್ಕೆ ಬಿ ಎಷ್ಟಿದ್ದಾವೆ? 2 ವಿಧಗಳಿದ್ದಾವೆ. ನಂತರ ಇದು ಆಯ್ತಲ್ವಾ? ಇಲ್ಲ ಆಗಿಲ್ಲ. ನಂತರ 26ನೇ ಪ್ರಶ್ನೆ, ಚಿಕ್ಕ ಪ್ರಮಾಣದ ನಕ್ಷೆಗಳ 2 ವಿಧಗಳು ಯಾವುವು? ಎ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು, ಬಿ ಸ್ವಾಭಾವಿಕ ನಕ್ಷೆಗಳು ಮತ್ತು ರಾಜಕೀಯ ನಕ್ಷೆಗಳು, ಸಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳು, ಡಿ ಭೌತಿಕ ನಕ್ಷೆಗಳು ಮತ್ತು ಸಾಂಸ್ಕೃತಿಕ ನಕ್ಷೆಗಳಾಗುತ್ತೆ. ಹಾಗಾದರೆ ಆಯ್ಕೆ ಏನಾಗುತ್ತೆ? ಆಯ್ಕೆ ಸಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳು ಚಿಕ್ಕ ಪ್ರಮಾಣದ ನಕ್ಷೆಗಳ 2 ವಿಧಗಳು ಆಗುತ್ತೆ. ನಂತರ 27ನೇ ಪ್ರಶ್ನೆ ಬರೋದಾದರೆ, ಅಟ್ಲಾಸ್ಗಳಿಗಿಂತ ದೊಡ್ಡದಾದ ಮತ್ತು ತರಗತಿಗಳಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸುವ ನಕ್ಷೆಗಳು ಯಾವುವು? ಆಯ್ಕೆ ಎ ಅಟ್ಲಾಸ್ ನಕ್ಷೆಗಳು, ಆಯ್ಕೆ ಬಿ ಭೂಪಟಗಳು, ಆಯ್ಕೆ ಸಿ ಕಂದಾಯ ನಕ್ಷೆಗಳು, ಆಯ್ಕೆ ಡಿ ಸ್ಥಳ ಸ್ವರೂಪ ನಕ್ಷೆಗಳು. ಅಟ್ಲಾಸ್ಗಳಿಗಿಂತ ದೊಡ್ಡದಾದ ತರಗತಿಗಳಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸುವ ನಕ್ಷೆಗಳು ಯಾವುದಾಗುತ್ತೆ? ಭೂಪಟಗಳು ಆಗುತ್ತೆ. ನಂತರ 28ನೇ ಪ್ರಶ್ನೆ, ಭೂಪಟಗಳು ಯಾವ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತವೆ? ಆಯ್ಕೆ ಎ ಖನಿಜ ಸಂಪನ್ಮೂಲಗಳ ಹಂಚಿಕೆ, ಬಿ ರಾಜಕೀಯ ವಿಭಾಗಗಳು ಮೇಲ್ಮೈ ಲಕ್ಷಣಗಳು, ಸಿ ಹವಾಮಾನ ವಲಯಗಳು, ಡಿ ಜನಸಂಖ್ಯಾ ಹಂಚಿಕೆ. ಅಂದರೆ ಭೂಪಟಗಳು ಯಾವ ಸಾಮಾನ್ಯ ಪ್ರಮುಖ ಲಕ್ಷಣಗಳನ್ನು ತೋರಿಸ್ತವೆ ಅಂದರೆ ರಾಜಕೀಯ ವಿಭಾಗಗಳು ಮತ್ತು ಮೇಲ್ಮೈ ಲಕ್ಷಣಗಳನ್ನು ಇವು ತೋರಿಸ್ತವೆ, ಯಾವ ಭೂಪಟಗಳು. ನಂತರ ನೆಕ್ಸ್ಟು 29ನೇ ಪ್ರಶ್ನೆ, ಚಿಕ್ಕದಾಗಿದ್ದರೂ ವಿವರವಾದ ಮಾಹಿತಿಗಳನ್ನು ನೀಡುವ ನಕ್ಷೆಗಳು ಯಾವುವು?
ಆಯ್ಕೆ ಎ ಭೂಪಟಗಳು, ಬಿ ಅಟ್ಲಾಸ್ ನಕ್ಷೆಗಳು, ಸಿ ದೊಡ್ಡ ಪ್ರಮಾಣದ ನಕ್ಷೆಗಳು, ಡಿ ಕಂದಾಯ ನಕ್ಷೆಗಳು. ಯಾವುದಾಗುತ್ತೆ, ಚಿಕ್ಕದಾಗಿದ್ರೂ ಕೂಡ ಏನಾಗುತ್ತೆ ವಿವರವಾದಂತಹ ಮಾಹಿತಿಗಳನ್ನು ನೀಡುವ ನಕ್ಷೆಗಳು ಯಾವುದಾಗುತ್ತೆ, ಆಯ್ಕೆ ಬಿ ಅಟ್ಲಾಸ್ ನಕ್ಷೆಗಳು ಆಗುತ್ತೆ. ನಂತರ 30ನೇ ಪ್ರಶ್ನೆ, ಉದ್ದೇಶ ಆಧಾರಿತ ನಕ್ಷೆಗಳನ್ನ ಏನೆಂದು ಕರೆಯುತ್ತಾರೆ? ಆಯ್ಕೆ ಎ ಸಾಮಾನ್ಯ ನಕ್ಷೆಗಳು, ಆಯ್ಕೆ ಬಿ ವಿಷಯ ಆಧಾರಿತ ನಕ್ಷೆಗಳು, ಸಿ ವಿವರವಾದ ನಕ್ಷೆಗಳು, ಆಯ್ಕೆ ಡಿ ಸಾಂಸ್ಕೃತಿಕ ನಕ್ಷೆಗಳು. ಉದ್ದೇಶ ಆಧಾರಿತ ನಕ್ಷೆಗಳನ್ನು ಏನೆಂದು ಕರೀತಾರೆ? ವಿಷಯಾಧಾರಿತ ನಕ್ಷೆಗಳು. ಉದ್ದೇಶ ಆಧಾರಿತ ನಕ್ಷೆಗಳನ್ನ ವಿಷಯ ಆಧಾರಿತ ನಕ್ಷೆಗಳು ಅಂತ ಕರೀತಾರೆ. ನಂತರ 31ನೇ ಪ್ರಶ್ನೆ, ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನ ತೋರಿಸುವ ನಕ್ಷೆಗಳು ಯಾವ್ಯಾವಾಗಿದ್ದಾವೆ ಅಂತ. ಸೊ ಆಯ್ಕೆ ಎ ರಾಜಕೀಯ ನಕ್ಷೆಗಳು, ಆಯ್ಕೆ ಬಿ ಹಂಚಿಕೆ ನಕ್ಷೆಗಳು, ಆಯ್ಕೆ ಸಿ ಸ್ವಾಭಾವಿಕ ನಕ್ಷೆಗಳು, ಆಯ್ಕೆ ಡಿ ಸಾಂಸ್ಕೃತಿಕ ನಕ್ಷೆಗಳು. ನೈಸರ್ಗಿಕವಾದಂತಹ ವಿಷಯಗಳಿಗೆ ಸಂಬಂಧಿಸಿದ್ದು ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನು ತೋರಿಸುವಂತಹ ನಕ್ಷೆಗಳು ಯಾವುದಾಗಿರುತ್ತೆ? ಆಯ್ಕೆ ಸಿ ಆಗಿರುತ್ತೆ, ಸ್ವಾಭಾವಿಕ ನಕ್ಷೆಗಳು ಆಗಿರುತ್ತೆ. ನಂತರ 32ನೇ ಪ್ರಶ್ನೆ ಏನಾಗುತ್ತೆ ಅಂತಂದರೆ, ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನ ತೋರಿಸುವ ನಕ್ಷೆಗಳು ಯಾವುವು? ಆಯ್ಕೆ ಎ ಸ್ವಾಭಾವಿಕ ನಕ್ಷೆಗಳು, ಆಯ್ಕೆ ಬಿ ಹಂಚಿಕೆ ನಕ್ಷೆಗಳು, ಆಯ್ಕೆ ಸಿ ರಾಜಕೀಯ ನಕ್ಷೆಗಳು, ಆಯ್ಕೆ ಡಿ ಭೂಸ್ವರೂಪ ನಕ್ಷೆಗಳು. ಸರಿಯಾದ ಉತ್ತರ ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸುವ ನಕ್ಷೆಗಳು ಯಾವುದಾಗಿರುತ್ತೆ? ಆಯ್ಕೆ ಸಿ ರಾಜಕೀಯ ನಕ್ಷೆಗಳು ಆಗಿರುತ್ತೆ. ನಂತರ 33ನೇ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ, ಭೂಬಳಕೆ, ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗಗಳು ಇತ್ಯಾದಿ ಅಂಶಗಳ ಬಗ್ಗೆ ತಿಳಿಯಲು ಉಪಯೋಗಿಸುವಂತಹ ನಕ್ಷೆಗಳು ಯಾವ್ಯಾವುದು ಬರುತ್ತವೆ ಅಂದರೆ, ಆಯ್ಕೆ ಎ ಸ್ವಾಭಾವಿಕ ನಕ್ಷೆಗಳು, ಆಯ್ಕೆ ಬಿ ರಾಜಕೀಯ ನಕ್ಷೆಗಳು, ಆಯ್ಕೆ ಸಿ ಹಂಚಿಕೆ ನಕ್ಷೆಗಳು, ಆಯ್ಕೆ ಡಿ ಸಾಮಾನ್ಯ ನಕ್ಷೆಗಳಾಗುತ್ತೆ. ನೋಡಿ, ಭೂಬಳಕೆ ಆಗಿರ್ಬೋದು, ವಾಯುಗೋಳದ ಉಷ್ಣಾಂಶ, ಮಳೆ ಆಗಿರ್ಬೋದು, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗ ಎಲ್ಲವನ್ನು ಹಂಚಿಕೆಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಅದಕ್ಕೆ ಯಾವುದು ಅಂತಂದರೆ ಹಂಚಿಕೆ ನಕ್ಷೆಗಳಾಗುತ್ತೆ. ಆಯ್ಕೆ ಸಿ ಹಂಚಿಕೆ ನಕ್ಷೆಗಳು ಇವುಗಳನ್ನೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನಂತರ 34ನೇ ಪ್ರಶ್ನೆ, ಸಿದ್ಧವಾದ ಉತ್ತಮ ನಕ್ಷೆಯು ಹೊಂದಿರಬೇಕಾದ ಅಗತ್ಯವಾದ ಮಾಹಿತಿಗಳಲ್ಲಿ ಯಾವುವು ಸೇರಿವೆ? ಎ ಕಲಾವಿದನ ಸಹಿ ಮತ್ತು ನಕ್ಷೆ ತಯಾರಿಸಿದ ದಿನಾಂಕ, ಆಯ್ಕೆ ಬಿ ಸೂಕ್ತವಾದ ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು ಮತ್ತು ಸೂಚಿ, ಆಯ್ಕೆ ಸಿ ನಕ್ಷೆಯ ಬಳಕೆದಾರರ ಹೆಸರು ಮತ್ತು ವಿಳಾಸ, ಆಯ್ಕೆ ಡಿ ನಕ್ಷೆಯ ಐತಿಹಾಸಿಕ ಹಿನ್ನೆಲೆ. ಸಿದ್ಧವಾದ ಉತ್ತಮ ನಕ್ಷೆಯು ಹೊಂದಿರಬೇಕಾದಂತಹ ಅಗತ್ಯವಾದ ಮಾಹಿತಿಗಳಲ್ಲಿ ಆಯ್ಕೆ ಬಿ ಏನಾಗುತ್ತೆ, ಸೂಕ್ತವಾದ ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು ಮತ್ತು ಸೂಚಿ ಮಾಹಿತಿಗಳು ಸೇರಿರಬೇಕಾಗುತ್ತೆ. ನಂತರ 35ನೇ ಪ್ರಶ್ನೆ, ಪ್ರತಿಯೊಂದು ನಕ್ಷೆಯು ಅವಶ್ಯಕವಾಗಿ ಶೀರ್ಷಿಕೆಯನ್ನು ಹೊಂದಿರಬೇಕು. ಅದು ಯಾವುದನ್ನು ತಿಳಿಸುತ್ತದೆ? ಎ ನಕ್ಷೆಯ ಗಾತ್ರ, ಬಿ ನಕ್ಷೆಯ ಬಣ್ಣಗಳು, ಸಿ ನಮಗೆ ಬೇಕಾದ ಒಳವಿಷಯ, ಆಯ್ಕೆ ಡಿ ನಕ್ಷೆಯ ಬೆಲೆ. ಪ್ರತಿಯೊಂದು ನಕ್ಷೆಯು ಕೂಡ ಅವಶ್ಯಕವಾಗಿ ಶೀರ್ಷಿಕೆಯನ್ನು ಹೊಂದಿರಬೇಕು. ಏನು ಇದರ ಉದ್ದೇಶ ಏನು ಅಂತ ಅಂದರೆ, ನಮಗೆ ಬೇಕಾದಂತಹ ಒಳ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ನಂತರ 36ನೇ ಪ್ರಶ್ನೆ ನೋಡೋಣ. 36ನೇ ಪ್ರಶ್ನೆ, ಮಾನಕವು ಭೂಮಿಯ ಮೇಲಿನ ಯಾವ ಅಂತರವನ್ನು ತಿಳಿಯಲು ಸಹಾಯಕವಾಗಿದೆ? ಎ 2 ದಿನಗಳ ಅಂತರ, ಬಿ 2 ಸ್ಥಳಗಳ ಅಂತರ, ಸಿ 2 ಪರ್ವತಗಳ ಅಂತರ, ಡಿ 2 ಹಳ್ಳಗಳ ಅಂತರ. ಸೊ ಯಾವುದಾಗುತ್ತೆ, ಮಾನಕವು ಭೂಮಿಯ ಮೇಲಿನ ಯಾವ ಅಂತರವನ್ನು ತಿಳಿಯಲು ಸಹಾಯಕವಾಗಿದೆ ಅಂದರೆ 2 ಸ್ಥಳಗಳ ಅಂತರವನ್ನು ತಿಳಿಯೋಕ್ಕೆ ಮಾನಕ ಸಹಾಯಕವಾಗಿದೆ. ನಂತರ 37ನೇ ಪ್ರಶ್ನೆ, ಮಾನಕದ ವ್ಯಾಖ್ಯಾನ ಯಾವುದು? ಎ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣ, ಆಯ್ಕೆ ಬಿ ನಕಾಶೆಯ ಗಾತ್ರ, ಸಿ ನಕ್ಷೆಯ ಮೇಲೆ ಗುರುತಿಸುವ ರೇಖೆಗಳ ಸಂಖ್ಯೆ, ಡಿ ನಕ್ಷೆಯ ಬಣ್ಣಗಳ ಸಂಖ್ಯೆ. ಮಾನಕದ ವ್ಯಾಖ್ಯಾನ ಏನಾಗಿರುತ್ತಪ್ಪ ಅಂತಂದರೆ, ಆಯ್ಕೆ ಎ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವಂತಹ ಪರಿಮಾಣವನ್ನು ತಿಳಿಸೋದು ಮಾನಕದ್ದು ಕೆಲಸ ಆಗಿರುತ್ತೆ. ಸೊ ನಂತರ 38ನೇ ಪ್ರಶ್ನೆ, ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುದಕ್ಕಾಗಿ ಸಹಾಯಕವಾಗುತ್ತವೆ? ಎ ನಕ್ಷೆಯ ಮೇಲಿನ ಭೂಸ್ವರೂಪಗಳನ್ನು ಗುರುತಿಸಲು, ಆಯ್ಕೆ ಬಿ ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸುವುದಕ್ಕೆ
ಆಯ್ಕೆ ಸಿ ನಕ್ಷೆಯ ಬಣ್ಣಗಳನ್ನು ಗುರುತಿಸಲು, ಆಯ್ಕೆ ಡಿ ನಕ್ಷೆಯ ಹಳೆಯ ಆವೃತ್ತಿಗಳನ್ನು ಗುರುತಿಸಲು. ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುದಕ್ಕಾಗಿ ಸಹಾಯ ಮಾಡುತ್ತೆ ಅಂದರೆ ಆಯ್ಕೆ ಬಿ ನಕಾಶೆ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ. ನಂತರ 39ನೇ ಪ್ರಶ್ನೆ. 39ನೇ ಪ್ರಶ್ನೆ. ನಕ್ಷೆಯಲ್ಲಿ ಉತ್ತರ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯಿಂದ ಯಾವ ದಿಕ್ಕನ್ನು ತೋರಿಸಲಾಗುತ್ತೆ? ಎ ಪೂರ್ವ, ಬಿ ಪಶ್ಚಿಮ, ಸಿ ಉತ್ತರ, ಡಿ ದಕ್ಷಿಣ. ಯಾವುದನ್ನು ತೋರಿಸಲಾಗುತ್ತೆ ನಕ್ಷೆಯಲ್ಲಿ? ಎನ್ ಅಂತ ಅನ್ನೋದಾದರೆ ಉತ್ತರ ದಿಕ್ಕನ್ನು ತೋರಿಸ್ತಾರೆ. ನಂತರ 40ನೇ ಪ್ರಶ್ನೆ. ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ಏನೆನ್ನುವರು? ಆಯ್ಕೆ ಎ ಶೀರ್ಷಿಕೆ, ಆಯ್ಕೆ ಬಿ ಮಾನಕ, ಆಯ್ಕೆ ಸಿ ನಕ್ಷಾ ಸೂಚಿ, ಆಯ್ಕೆ ಡಿ ದಿಕ್ಕು. ನಕ್ಷೆಯಲ್ಲಿ ಸೂಚಿಸಲು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಒಂದು ಸೂಚಿಗೆ ಏನಂತ ಕರೀತಾರೆ? ನಕ್ಷಾ ಸೂಚಿ ಅಂತ ಕರೀತಾರೆ. ನಂತರ 41ನೇ ಪ್ರಶ್ನೆ. ನಕ್ಷಾ ಸೂಚಿಯು ನಕಾಶೆಯ ಯಾವ ಅಂಶವಾಗಿದೆ? ಎ ಅಪ್ರಮುಖ ಮೂಲಾಂಶ, ಬಿ ಪ್ರಮುಖ ಮೂಲಾಂಶ, ಸಿ ಅಲಂಕಾರಿಕ ಅಂಶ, ಡಿ ಐಚ್ಛಿಕ ಅಂಶ. ನಕ್ಷಾ ಸೂಚಿಯು ನಕಾಶೆಯ ಯಾವ ಅಂಶವಾಗಿದೆ ಅಂದರೆ ಪ್ರಮುಖ ಮೂಲಾಂಶವಾಗಿದೆ. ನಂತರ 42ನೇ ಪ್ರಶ್ನೆ. ಸೂಚಿಯಲ್ಲಿ ಯಾವ ಅಂಶಗಳನ್ನು ಬಳಸಲಾಗುತ್ತದೆ? ಎ ಬಣ್ಣಗಳು ಮತ್ತು ಭೌಗೋಳಿಕ ಚಿಹ್ನೆಗಳು, ಬಿ ಅಂಕಿಅಂಶಗಳು ಮತ್ತು ಗ್ರಾಫ್ಗಳು, ಸಿ ಛಾಯಾಚಿತ್ರಗಳು ಮತ್ತು ರೇಖಾಚಿತ್ರಗಳು, ಡಿ ಹೆಸರುಗಳು ಮತ್ತು ಶೀರ್ಷಿಕೆಗಳು. ನೋಡಿ, ಸೂಚಿಯಲ್ಲಿ ಯಾವ ಅಂಶಗಳನ್ನು ಬಳಸಲಾಗುತ್ತೆ ಅಂತ ಅಂದರೆ ಬಣ್ಣಗಳು ಮತ್ತು ಭೌಗೋಳಿಕ ಚಿಹ್ನೆಗಳನ್ನು ಬಳಸಲಾಗುತ್ತೆ. ನಂತರ 44ನೇ ಪ್ರಶ್ನೆ ಏನಾಗಿರುತ್ತೆ ಅಂತ ನೋಡೋಣ. 43ನೇ ಪ್ರಶ್ನೆ. ನೀಲಿ ಬಣ್ಣವು ಸೂಚಿಯಲ್ಲಿ ಯಾವುದನ್ನು ತೋರಿಸುವುದು? ಎ ಪರ್ವತಗಳು, ಬಿ ಜಲರಾಶಿಗಳು, ಸಿ ಮೈದಾನಗಳು, ಡಿ ಅರಣ್ಯಗಳು. ಯಾವುದನ್ನು ತೋರಿಸುತ್ತೆ ಅಂದರೆ ಜಲರಾಶಿಗಳನ್ನು ತೋರಿಸುತ್ತೆ. ನಂತರ 44ನೇ ಪ್ರಶ್ನೆ. ಹಸಿರು ಬಣ್ಣವು ಸೂಚಿಯಲ್ಲಿ ಯಾವುದನ್ನು ತೋರಿಸುವುದು? ಎ ಮರುಭೂಮಿಗಳು, ಬಿ ಪರ್ವತಗಳು, ಸಿ ಮೈದಾನಗಳು, ಡಿ ಕರಾವಳಿ ಪ್ರದೇಶಗಳು. ಹಸಿರು ಬಣ್ಣ ಏನು ತೋರಿಸುತ್ತೆ ಅಂತಂದರೆ ಮೈದಾನಗಳ ಸೂಚಿಯನ್ನು ತೋರಿಸುತ್ತೆ. ನಂತರ 45ನೇ ಪ್ರಶ್ನೆ. ನಕಾಶೆಗಳು ಯಾವ ವಿಷಯಗಳ ಸ್ಥಳ ಮತ್ತು ನಿರ್ದೇಶನ ತಿಳಿಯಲು ಸಹಾಯವಾಗುತ್ತದೆ? ನೋಡಿ, ಎ ಕೇವಲ ರಾಜ್ಯಗಳು, ಬಿ ಕೇವಲ ದೇಶಗಳು, ಸಿ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳು, ಡಿ ಕೇವಲ ಪರ್ವತಗಳು. ನಕಾಶೆಗಳು ಯಾವ ವಿಷಯಗಳ ಸ್ಥಳ ಮತ್ತು ನಿರ್ದೇಶನ ಮಾಡೋಕ್ಕೆ ಸಹಾಯಕವಾಗಿದೆ ಅಂತ ಅಂದರೆ ಆಯ್ಕೆ ಸಿ ಆಗುತ್ತೆ. ಯಾವುದಾಗುತ್ತೆ? ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳನ್ನು ವಿಷಯಗಳ ಸ್ಥಳ ಮತ್ತು ನಿರ್ದೇಶನ ತಿಳಿಯಲು ಸಹಾಯಕ ಆಗುತ್ತೆ. ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ 45 ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ವಿ ಗ್ಲೋಬ್ಗೆ ಸಂಬಂಧಿಸಿದಂಗೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನುಳಿದಂತಹ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಧನ್ಯವಾದಗಳು.